ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅನ್ಕೊಂಡಿದ್ದೀನಿ. ಬನ್ನಿ ಅದೇ ಜೋಶಲ್ಲಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇವತ್ತಿನ ವಿಡಿಯೋ ಏನಪ್ಪಾ ಅಂದರೆ ನಮ್ಮ SSLC ಸ್ಟೂಡೆಂಟ್ಸ್ಗೆ ತುಂಬ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ಸೊ ನನ್ನ ಪ್ರೀತಿಯ ಎಲ್ಲ ಜೂನಿಯರ್ಸ್ಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಆ್ಯಂಡ್ ಪ್ರೆಸ್ ದ ಬೆಲ್ ಐಕನ್ ಟು ಗೆಟ್ ನೋಟಿಫಿಕೇಶನ್ ಫ್ರಮ್ ಅವರ್ ಯೂಟ್ಯೂಬ್ ಚಾನಲ್. ವಿಡಿಯೋನ ಎಲ್ಲೂ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಬೇಕಾಗತ್ತೆ. ಎಲ್ಲ ಪೂರ ವಿಡಿಯೋ ನೀವು ನೋಡ್ಕೋಬೇಕಾಗುತ್ತೆ, ಯಾಕಂದರೆ ನಾನು ಹೇಳೋ ಪ್ರತಿ ಪಾಯಿಂಟ್ಸು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾದರೆ ಬನ್ನಿ ಶುರು ಮಾಡೋಣ. ಸೊ ಪ್ರತಿಯೊಬ್ಬ SSLC ಸ್ಟೂಡೆಂಟ್ ತಲೆಯಲ್ಲಿ ಇವಾಗ ಓಡ್ತಿರೋ ಪ್ರಶ್ನೆ ಯಾವುದು ಅಂತ ಹೇಳ ಎನಿಗೆ ರಿಸಲ್ಟ್ ಯಾವಾಗ ಅಕ್ಕ, ರಿಸಲ್ಟ್ಸ್ ಯಾವಾಗ ಬರುತ್ತೆ? ಅಯ್ಯೋ ದೇವ, ಈ ಟೆನ್ಷನಲ್ಲೇ ದಿನ ಕಳೆದಿದ್ದಾಯ್ತು. ಹಾಗಾದರೆ ಅಕ್ಕ ಕೆಲವು ಯೂಟ್ಯೂಬರ್ಸ್ ಹೇಳ್ತಿದ್ದಾರೆ, ಅಯ್ಯೋ ನಿನ್ನೆ ಕೆಲವು ಚಾನಲ್ಸಲ್ಲಿ ನೋಡಿದ್ವಿ, ಅದರಲ್ಲಿ ಹೇಳಿದರು ನಿನ್ನೆ ಅಂತೆ, ನಾಳೆ ಅಂತೆ, ನಾಡಿದಂತೆ, ಅದಕ್ಕಿಂತ ಮುಂದಂತೆ. ಏನು ಟೆನ್ಷನ್ ಮಾಡಬೇಡಿ, ನಾನು ಹೇಳೋದನ್ನು ಕೇಳಿ. ಇವಾಗಲೇ ಇವ್ಯಾಲ್ಯೂಯೇಷನ್ ಕೆಲಸ ಖಂಡಿತವಾಗ್ಲೂ ಮುಗಿದಿದೆ. ನಾನು ಟೀಚರ್ಸ್ ಹತ್ರ ಮಾತಾಡಿದ್ದೀನಿ, ಇವ್ಯಾಲ್ಯೂಯೇಷನ್ ಪ್ರೋಸೆಸ್ ಎಲ್ಲದೂ ಮುಗಿದಿದೆ. ರಿಸಲ್ಟ್ ಬಿಡೋಕ್ಕೆ ಏನು ಪ್ರಾಬ್ಲಮ್ ಅಕ್ಕ? ಏನು ವೆಬ್ಸೈಟ್ ಪ್ರಾಬ್ಲಮ್ಮಾ ಏನು? ಸೊ ನಾನು ಹೇಳೋದನ್ನು ಕೇಳಿ. ಸೊ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. 8, 9, 10 ಈ 3 ದಿನ ಏನಿದೆ, ಇದರಲ್ಲಿ ನಾನು ಹೇಳೋಕ್ಕೂ ಆಗಲ್ಲ ಯಾವತ್ತು ಬರ್ಬೋದು, ಬಟ್ ಪ್ರೊಬ್ಯಾಬಿಲಿಟಿ ನಾನು ಹೇಳ್ತೀನಿ. 8 ಅಂದರೆ ಯಾವತ್ತು? ಇವತ್ತು. ನನ್ನ ಪ್ರಕಾರ ಇವತ್ತು ಬರೋ ಪಾಸಿಬಿಲಿಟಿ ಸ್ವಲ್ಪ ಕಡಿಮೆ ಇದೆ. ಯಾಕಂದರೆ ಇದ್ರ ಬಗ್ಗೆ ನ್ಯೂಸಲ್ಲಿ ಬರುತ್ತೆ ಫಸ್ಟಿಗೆ, ನ್ಯೂಸ್ ಚಾನಲ್ಸ್ ಅವರು, ಇಲ್ದಿದ್ರೆ ಯಾರಾದರೂ ಯೂಟ್ಯೂಬರ್ಸು ಏನಾದರೂ ಮಾಡಿ ಕಾಪಿ ಪೇಸ್ಟ್ ಮಾಡಿ ಏನೋ ಎಡಿಟಿಂಗ್ ಮಾಡಿ ಹಾಕ್ತಾರೆ. ಇಫ್ ನಾಟ್ ಐ ವುಡ್ ಸೇ ಯೂಟ್ಯೂಬರ್ಸೇ ಆದಷ್ಟು ಬೇಗ ಹೇಳ್ತಾರೆ. ಇಫ್ ನಾಟ್ ಐ ವುಡ್ ಸೇ ನ್ಯೂಸ್ ಪೇಪರಲ್ಲಿ ಬರುತ್ತೆ. ನಾನು ಇವತ್ತು ಎಲ್ಲೂ ನೋಡಿಲ್ಲ ನ್ಯೂಸ್ ಪೇಪರಲ್ಲಿ ದಟ್ ಇವತ್ತು ರಿಸಲ್ಟ್ ಅಂತ. ಇಲ್ಲಾಂದರೆ ನಮಗೆ ಹೈಯರ್ ಆರ್ಡರ್ಸಿಂದ ಫಸ್ಟ್ಗೆ ಬರುತ್ತೆ, ಇಲ್ಲಾಂದರೆ ನಿಮ್ಮ ವೆಬ್ಸೈಟಲ್ಲಿ ಫಸ್ಟ್ಗೆ ಬರುತ್ತೆ ದಟ್ ದಿಸ್ ಇಸ್ ದ ಎಕ್ಸಾಮ್ಸ್ ಅಥವಾ ಟೀಚರ್ಸ್ ಗ್ರೂಪಿಂದ ಬರುತ್ತೆ. ಸೊ ಹಾಗಾಗಿ ಇವತ್ತು ಬರುತ್ತೆ ಅನ್ನೋ ಪ್ರೊಬ್ಯಾಬಿಲಿಟಿ ನನಗೇನೋ ಐ ಆಮ್ ನಾಟ್ ಶ್ಯೂರ್. ಬರಲೂಬಹುದು, ಮೇ ಆರ್ ಮೇ ನಾಟ್. ಸೊ ಗಾಡ್ ನೋಸ್, ಬರಲೂಬಹುದಲ್ವಾ. ಸೊ ನಾನು ಹೇಳ್ತಿರೋದು ಗೆಟ್ ರೆಡಿ ಫಾರ್ ಎವ್ರಿಥಿಂಗ್. ಸೊ ನಿಮ್ಮ ರಿಸಲ್ಟ್ಸ್ ಬರಲೂಬಹುದು, ಹೂ ನೋಸ್ ಅಲ್ವಾ. ಬಟ್ ಐ ಆಮ್ ಸೇಯಿಂಗ್ 9th and 10th ಅಂದರೆ ನಾಳೆ ಮತ್ತು ನಾಡಿದ್ದು, ಅದು 2 ದಿವಸದಲ್ಲಿ ಖಂಡಿತವಾಗ್ಲೂ ಬರುತ್ತೆ. ಡೋಂಟ್ ವರಿ, ಆ ದಿವಸದಲ್ಲಿ ಬರೋ ಪ್ರೊಬ್ಯಾಬಿಲಿಟಿ ತುಂಬ ಜಾಸ್ತಿ ಇದೆ. ಸೊ ಆಲ್ ದ ಬೆಸ್ಟ್ ಫಾರ್ ಎವ್ರಿವನ್. ಸೊ ತುಂಬ ಜನ ಕೇಳ್ತಿದ್ರಿ ಅದನ್ನು ಹೆಂಗೆ ಚೆಕ್ ಮಾಡೋದು? www.results.nic.in ಅದನ್ನು ಇಲ್ಲಿ ಬರಿತೀನಿ. ಸೊ ಆ ವೆಬ್ಸೈಟಿಗೆ ಹೋದರೆ ನಿಮಗೆ ಖಂಡಿತವಾಗ್ಲೂ ನಿಮ್ಮ ರಿಸಲ್ಟ್ ಸಿಗುತ್ತೆ. ನೆಕ್ಸ್ಟ್ ಪ್ರಾಸೆಸ್ ಏನು? ನೆಕ್ಸ್ಟ್ ಏನಪ್ಪ ಅಂದರೆ ನಿಮ್ಮ ರಿಜಿಸ್ಟರ್ ನಂಬರ್ ಹಾಕೋಬೇಕಾಗತ್ತೆ. ಸೊ ರಿಜಿಸ್ಟರ್ ನಂಬರ್ ಹಾಕಿದ ತಕ್ಷಣ ನಿಮ್ಮ ಡೇಟ್ ಆಫ್ ಬರ್ತ್ ಏನೋ ಕೇಳುತ್ತೆ, ಅದು ಹಾಕೋಬೇಕು. ಆಮೇಲೆ ರಿಸಲ್ಟ್ಸಲ್ಲಿ ಏನೋ ಜಸ್ಟ್ ರಿಸಲ್ಟ್ಸ್ ಅಂತ ಏನೋ ಬರೆದಿರ್ತಾರೆ, ಅದರಲ್ಲಿ ಚೆಕ್ ಅಂದಾಗ ಬಂದುಬಿಡುತ್ತೆ ನಿಮ್ಮ ರಿಸಲ್ಟು. ಇಷ್ಟಿಷ್ಟು ಈ ಸಬ್ಜೆಕ್ಟಲ್ಲಿ ಇಷ್ಟಿಷ್ಟು ಔಟ್ ಆಫ್ 625 ಎಷ್ಟು ಬರುತ್ತೆ ಅಂತ. ಸೊ ಇವತ್ತೇನಾದರೂ ರಿಸಲ್ಟ್ ಬಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ನಾನು ತಿಳಿಸಿ. ಅದೇ ನಾಳೆ ಏನಾದರೂ ಬಂದರೆ ನಿಮ್ಮ ಕಮೆಂಟ್ ಸೆಕ್ಷನ್ ಇಲ್ಲದಲ್ಲ, ಅಲ್ಲೇ ಚೆಕ್ ಮಾಡ್ಕೊಳ್ಳಿ, ಯಾವುದೇ ಟೆನ್ಷನ್ ಬೇಡ. ಸರಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮರೀದೆ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ಮರಿಬೇಡಿ. ಬಾಯ್ ಬಾಯ್, ಥ್ಯಾಂಕ್ ಯು, ಲವ್ ಯು ಆಲ್, ಧನ್ಯವಾದಗಳು.